ಸೂಪರ್ ಹಿಟ್ ಆಗುತ್ತೆ. ಚೆನ್ನಾಗಿ ಬಂದಿದೆ ಫಿಲಮ್, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನೋಡ್ಬೋದು. ಇಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡ್ಬೋದು ಅವಶ್ಯವಾಗಿ ನೋಡ್ಬೋದು. ಚೆನ್ನಾಗಿ ಸೂಪರ್ ಆಗಿದೆ. ಸೂಪರ್ ಅಮ್ಮ ಚೆನ್ನಾಗಿದೆ. ಚೆನ್ನಾಗೈತೆ ಸರ್. ಸೂಪರ್ ಆಗೈತೆ ಎಲ್ಲ ಸೂಪರ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಸೂಪರ್, ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ. ಫಸ್ಟ್ ಟೈಮ್ ಡೈರೆಕ್ಷನ್ನು, ಹೀರೋ ಫಸ್ಟ್ ಟೈಮ್ ಮಾಡಿದ್ರೆ ಅಂತ ಅನ್ಸಿದ್ರೆ, ಸಾಂಗ್ಸು ಲವ್ ಸೂಪರ್, ಟೋಟಲಿ ಮ್ಯೂಸಿಕಲಿ ಲವ್ ಫಿಲಮು. ಕ್ಲೈಮ್ಯಾಕ್ಸ್ ಸೂಪರ್. ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಸರ್. ತುಂಬಾ ಚೆನ್ನಾಗಿದೆ. ಈ ಥರದ ಒಂದು ಕನ್ನಡ ಮೂವಿ ಬಂದಿದೆ ಅಂದರೆ ಸೆಕೆಂಡ್ ಹಾಫ್ ಅಂತೂ ಯಾರು ಅಳ್ದಿರೋ ಅಂತೂ ಯಾರೂ ಬರಲ್ಲ. ವಿಧಿ ಏನು ಮಾಡುತ್ತೆ ಅಂದರೆ ನಮ್ಮ ಜನಗಳ ಕೈಯಲ್ಲಿ ಏನೂ ಇಲ್ಲ, ವಿಧಿ ಎಲ್ಲ ಆಟ ಆಡುತ್ತೆ ಅಂತ ಇದೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ಭಾರತೀಯರು ಸಹ ಈ ಮೂವಿ ನೋಡ್ಬೋದು. ನೋಡೋಕ್ಕೆ ಚೆನ್ನಾಗಿದೆ. ಇಂಥ ಮೂವಿ ಇಂಥ ಕಾಲದಲ್ಲಿ ಬಂದಿದೆ ಅಂದರೆ 1990ಸ್ಗೆ ನಮ್ಮನ್ನು ಕರ್ಕೊಂಡು ಹೋದ್ರು. ನಾವೆಲ್ಲ ಚಿಕ್ಕ ಹುಡುಗರಿದ್ರಿ ಅವಾಗ. ಇವತ್ತು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಇದರಲ್ಲಿ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅವ್ರು ಹೊಸಬರಾಗಿದ್ರು ಕೂಡ ಅವ್ರು ಜೀವ ತುಂಬಿದ್ದಾರೆ. ಮತ್ತು ನಿರ್ದೇಶಕರು ತುಂಬ ಚೆನ್ನಾಗಿ ಅದನ್ನು ಕಥೆನ ಚೆನ್ನಾಗಿ ತಗೊಂಡೋಗಿದ್ದಾರೆ. ಸೊ ಇವ್ರಿಗೆಲ್ಲ 1990ಸ್ಗೆ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಶತದಿನೋತ್ಸವ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ರಘು ಅಂತ. ಈಗಷ್ಟೇ ಮೂವಿ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀವಿ. ತುಂಬ ಅದ್ಭುತವಾಗಿದೆ. ಒಂದು ವರ್ಲ್ಡ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಒಂದು ಅಕ್ಕನ್ ಸೂಪರ್ ಆಗಿದೆ ಮೂವಿ ಮಾತ್ರ. ಕಣ್ಣಲ್ಲಿ ನೀರು ಹಾಕೊಂಡು ಆಚೆ ಬಂದಿದ್ದೀನಿ ದಯವಿಟ್ಟು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತಮಾಷೆ ಅಂತಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಕೈಲಿ ಅಳು ತಡೆಯೋಕ್ಕಾಗಲಿಲ್ಲ, ಹತ್ಬಿಟ್ಟೆ ಆಯ್ತಾ. ಅದ್ಭುತವಾಗಿದೆ. ಕನ್ನಡ ಸಿನಿಮಾ ಇದು. ಕನ್ನಡಿಗರು 7 ಕೋಟಿ ಕನ್ನಡಿಗರ ಸಿನಿಮಾ ಇದು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತೇಳಿ ಬಂದು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ. ಹೋದವರು ತುಂಬ ಕಣ್ಣಲ್ಲಿ ನೀರು ಹಾಕೊಂಡು ಆಚೆ ಬರ್ತಾರೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಮಸ್ತೆ. ಚೆನ್ನಾಗಿತ್ತು ಸಿನಿಮಾ. ಆ್ಯಕ್ಚುಲಿ ನಮ್ಮ ಚಿಕ್ಕ ಹೀರೋ ಇನ್ನೂ ಸೂಪರಾಗಿ ಮಾಡಿದ್ದಾರೆ. ಪಾಪು ಅಂತ ಎಲ್ಲರೂ ಕರೀತಾ ಇದ್ದಾರೆ. ತುಂಬ ಖುಷಿ ಆಯಿತು. ಆಲೇ ಸರ್ ವರ್ಕ್ ತುಂಬ ಸಲ ನೋಡಿದ್ದೀವಿ ಸರ್, ಅದ್ಭುತವಾಗಿ ಬಂದಿದೆ. ಸೊ ಈ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಜೈ ಶ್ರೀರಾಮ್. ತುಂಬ ಚೆನ್ನಾಗಿದೆ ಸರ್. ನಮ್ಮ ಫ್ರೆಂಡ್ ಒಬ್ಬ ಆ್ಯಕ್ಟ್ ಮಾಡಿದ್ದಾನೆ. ಅವ್ನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಟೀಮ್ ಆದರೂ ತುಂಬ ಚೆನ್ನಾಗಿ ಮಾಡಿ, ತುಂಬ ಲಾಸ್ಟಲ್ಲಿ ಒಂದು ತುಂಬ ಎಮೋಷನಲ್ ಆಗಿದೆ. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ ಅಂತ. ಮೂವಿ ತುಂಬ ಚೆನ್ನಾಗಿದೆ. ಅರುಣ್ ಆ್ಯಕ್ಟಿಂಗ್, ನಂದಕುಮಾರ್ ಅವ್ರ ಡೈರೆಕ್ಷನ್, ಹಾಲೇಶ್ ಅವರ ಸಿನಿಮಾಟೋಗ್ರಫಿ, ಸಾದಿಕ್ ಅವರ ಕೊರಿಯೋಗ್ರಫಿ ಆ್ಯಂಡ್ ಅಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇವರು ಮಹಾರಾಜ್ ಅವರ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಥಿಯೇಟ್ರಿಗೆ ಬಂದು ನೋಡಿ. ಐ ರಿಕ್ವೆಸ್ಟ್ ಫ್ಯಾಮಿಲಿ. ಈ ಜಾತಿ ಗೀತಿ ಅಂತೆಲ್ಲ ನೋಡೋರಿಗೆ ಸ್ಟ್ರೈಟಾಗಿ ಒಂದು ಉತ್ತರ ಕೊಡ್ತೀನಿ. ಜಾತಿ ಒಂದಾದರೆ, ಧರ್ಮ ಒಂದಾದರೆ, ಎಲ್ಲನೂ ಬೇರೆ ಬೇರೆ ಆದ್ರೂ ನೋಡಿ, ಫ್ಯಾಮಿಲಿ ಗೀಮ್ಲಿ ಎಲ್ಲ ಒಪ್ಕೊಂಡ್ರು ಕೂಡ ಆ ಭಗವಂತ ಒಪ್ಕೊಳ್ಳಲ್ಲ ಪ್ರೀತಿಗೆ. ಅವ್ರಿಗೆಲ್ಲ ಕರೆಕ್ಟಾಗಿ ಒಂದು ಆನ್ಸರ್ ಕೊಡ್ತೀನಿ. ಆ ಆನ್ಸರ್ ಏನು ಗೊತ್ತಾ? ಭಾವನೆಗಳು. ನಾವು ನಂಬ್ಕೊಂಡಿರೋ ಕನಸುಗಳಿಂದ ಯಾವ ಬೋಳಿ ಮಗನ ಕೈಲಿ ಕಿತ್ಕೊಳಕ್ಕಾಗಲ್ಲ. ಆ ಪ್ರೀತಿ ಅವನಿಗೆ ಕಿತ್ಕೊಳಕ್ಕಾಗಲ್ಲ. ಮನಸ್ಸಿಂದ ದೇಹ ಕಿತ್ಕೋಬೋದು, ದೇಹನೇ ಸುಟ್ಟಾಕ್ಬೋದು. ನಮ್ಮಲ್ಲಿರೋ ಪ್ರೀತಿ ಯಾವ ಬೋಳಿ ಮಗನ ಕೈಲಿ ಸುಟ್ಟಾಕಕ್ಕಾಗಲ್ಲ. ಆ ಭಾವನೆಗಳು ಯಾವಾಗಲೂ ಒಂದಾಗಿರುತ್ತೆ. ಪ್ರತಿ ಪ್ರೇಮಿಗಳಿಗೆ ಹೇಳ್ತೀನಿ, ನಿಜವಾಗ್ಲೂ ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಬಂದು ಸಿನಿಮಾ ನೋಡ್ಬೇಕು. ಅವನ ಅಕ್ಕನ್ ಖರಾಬ್ ಆಗಿದೆ ಸಿನಿಮಾ. ಪ್ರೀತಿ ಅಂದ್ರೇನು, ಪ್ರೀತಿಗೆ ಏನು ಬೆಲೆ ಕೊಡಬೇಕು, ಪ್ರೀತಿಗೆ ಏನು ಗೌರವ ಕೊಡಬೇಕು ಅಂತ ಸಿನಿಮಾ ನೋಡಿ ಕಲಿತಾರೆ ನೀವು. ಈ ಜನ್ರೇಷನ್ ಹೇಗಾಗಿದೆ ಗೊತ್ತಾ? ಪ್ರೀತಿ ಅಂದರೆ ಚಟ, ಪ್ರೀತಿ ಅಂದರೆ ಸುಖ. ಅಂಥವ್ರು ಸಿನಿಮಾ ನೋಡಬೇಕು. ಪ್ರೀತಿ ಅಂದರೆ ಭಾವನೆ, ಪ್ರೀತಿ ಅಂದರೆ ನಂಬಿಕೆ, ಪ್ರೀತಿ ಅಂದರೆ ವಿಶ್ವಾಸ. ನೋಡಿ, ಪ್ರತಿಯೊಬ್ಬ ಹುಡುಗ ಇವತ್ತು ದೇವದಾಸ್ ಆಗ್ತಾರೆ ಕಾರಣ ಕೆಲವೊಬ್ರು ಫ್ರಾಡ್ ಹುಡುಗಿರಿಂದ. ಐ ಲವ್ ಯು ಅಂತ ಒಂದು ವರ್ಲ್ಡ್ ಈಸಿಯಾಗಿ ಹೇಳ್ಬಿಡ್ತಾರೆ. ಆ ವರ್ಲ್ಡ್ ಹೇಳಿದ್ರೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಯಾವ ಹುಡುಗಿರ್ಗೂ ಇರಲ್ಲ, ಬಿಟ್ಬಿಡ್ತಾರೆ. ಪಾಪ ಅವನ್ನೆಲ್ಲ ಹೋಗಿ ಬೀದಿ ಬಿಕಾರಾಗಿ ಬಾರಲ್ಲಿ ಕುಡ್ಕೊಂಡು ಎಣ್ಣೆ ಹೊಡ್ಕೊಂಡು ಸಾಯ್ತಾ ಇರ್ತಾನೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಅದೆಲ್ಲ ಮಾಡಬಾರ್ದು. ಭಾವನೆಗಳು ಬೆಲೆ ಕೊಟ್ಟು ನಿಜವಾಗ್ಲೂ ಪ್ರೇಮಿಗಳು
ಮನಸ್ಸಿಗೆ ಭಾವನೆಗಳಿಗೆಲ್ಲ ಬೆಲೆ ಕೊಟ್ಟು ಪ್ರೀತಿ ಒಂದಾಗಬೇಕು. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಪ್ರೇಮಿಗಳು ಬಂದು ಸಿನಿಮಾ ನೋಡಿ. ಮೊದಲನೇ ಫ್ರಾಡ್ ಮಾಡೋ ಹುಡುಗಿರು ಬಂದು ಸಿನಿಮಾ ನೋಡಬೇಕು. ಅವ್ರಿಗೆಲ್ಲ ಸಿನಿಮಾ ಅಂದ್ರೆ ಏನೋ, ನಾವು ಹೆಂಗೆ ಬದುಕಬೇಕು, ಹೆಂಗೆ ಬಾಳ್ಬೇಕು ಅಂತ ಅರ್ಥ ಆಗುತ್ತೆ ಅಂತ ಕಂಟೆಂಟ್ ಕೊಟ್ಟವ್ರೆ. ಸಿನಿಮಾ ತುಂಬ ಚೆನ್ನಾಗಿದೆ ಬ್ರದರ್ಸ್. ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಬನ್ನಿ ಸಿನಿಮಾ ನೋಡಿ.